ನಮಸ್ತೆ ಅಮ್ಮ. ನಿಮ್ಮ ಹೆಸರು ಹೇಳಿ ಅಮ್ಮ. ರಂಜಿತಾ. ಯಾವ ಊರಿಂದ ಬಂದಿದ್ದೀರಿ? ಉಪ್ಪರಟ್ಟಳ್ಳಿ. ಯಾರು ಹೇಳಿದ್ರು ನಮ್ಮ ಗ್ರೀನ್ ಲೈಫ್ ಬಗ್ಗೆ? ಉಮ್ಮಮ್ಮ ಉಪ್ಪರಟ್ಟಳ್ಳಿ ಅವ್ರು ಹೇಳಿದ್ರು. ಇಲ್ಲಿ ಬರೋಕ್ಕಿಂತ ಮುಂಚೆ ಏನು ತೊಂದರೆ ಇತ್ತು ಅಮ್ಮ ನಿಮಗೆ? ಜಾಯಿಂಟ್ ಪೇನು, ಶುಗರು, ಜಾಯಿಂಟ್. ಈಗ ಎಷ್ಟು ವಯಸ್ಸು ನಿಮಗೆ? 40 ವರ್ಷಕ್ಕೆ ಶುಗರು, ಜಾಯಿಂಟ್ ಪೇನು ಎಲ್ಲ ಕರ್ಕೊಂಡ್ಬಂದವ್ರೆ ಅಮ್ಮ. ಇಲ್ಲಿ ಥೆರಪಿಗೆ ಬಂದು ಎಷ್ಟು ದಿವಸಕ್ಕೆ ನಿಮ್ಮ ತೊಂದರೆ ಎಷ್ಟು ಭಾಗ ಕಡಿಮೆ ಆಯಿತು? ಚಪ್ಪಾಳೆ ಹೊಡೀರಿ. ಅಮ್ಮನಿಗೆ 1 ತಿಂಗಳಲ್ಲೇ 50% ಕಡಿಮೆ ಆಗಿದೆಯಂತೆ. ಅಂದರೆ ಶುಗರಲ್ಲೂ ಅಷ್ಟೇ, ಜಾಯಿಂಟ್ ಪೇನಲ್ಲೂ ಅಷ್ಟೇ. ಅಷ್ಟೇ ಮಾಡಿಲ್ಲ. ಕಾಲು ಈಗ ಸ್ವಲ್ಪ ಕಮ್ಮಿ ಆಗಿದೆ. ಜಾಯಿಂಟ್ ಪೇನ್ ಟ್ಯಾಬ್ಲೆಟ್ ತಗೋತಾ ಇಲ್ಲ, ಪರವಾಗಿಲ್ಲ. ನಾವು ಮೊದಲು ತಗೋತಾ ಇದ್ರಿ? ಎಷ್ಟು ತಗೋತಾ ಇದ್ರಿ ಜಾಯಿಂಟ್ ಪೇನ್ಗೆ ಮತ್ತೆ ಶುಗರ್ಗೆ? ಎಷ್ಟು ತಗೋತಾ ಇದ್ರಿ? ಶುಗರ್ಗೆ 2 ಟೈಮ್ ತಗೋತಾ ಇದ್ದೀನಿ ಇವಾಗ. ಜಾಯಿಂಟ್ ಪೇನ್ಗೆ ಕಮ್ಮಿ ಮಾಡಿ. ಜಾಯಿಂಟ್ ಪೇನ್ ಮಾತ್ರೆ ಕಮ್ಮಿ ಮಾಡಿದ್ದಾರೆ, ಪೇನ್ ಕಿಲ್ಲರ್ ಮಾತ್ರನ ಕಮ್ಮಿ ಮಾಡಿದ್ದಾರೆ ಅಮ್ಮ 15 ದಿನ ಥೆರಪಿಯಲ್ಲಿ. ಇದಕ್ಕೆಲ್ಲ ಮುಂಚೆ ಹಾಸ್ಪಿಟ್ಲಿಗೆ ಎಲ್ಲೇ ತೋರಿಸಿದ್ರಿ? ಎಷ್ಟು ಹಣ ಖರ್ಚಾಗಿತ್ತಲ್ಲ ನಿಮಗೆ? 3 ಮಾರ್ಕ್ ಖರ್ಚು ಮಾಡಿದ್ದೀನಿ ಸುಮಾರು. ಎಲ್ಲಿ ತೋರಿಸಿದ್ರಿ? ಯಾವ ಡಾಕ್ಟರ್ ತೋರಿಸಿದ್ರಿ? ಮೈಸೂರು ಅಪೋಲೋದಲ್ಲಿ ತೋರಿಸಿದ್ರಿ. ತುಂಬಾ ಹಣ ಖರ್ಚಾಗಿತ್ತು. ಏನಾದ್ರು ಗುಣ ಖಂಡಿತ ಅಲ್ಲಿ ನೀವು ತೋರಿಸಿದಾಗ? ಟ್ಯಾಬ್ಲೆಟ್ ತಗೊಂಡಾಗ ಮಾತ್ರ ಕಡಿಮೆ, ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂದ್ರೆ ನಿಮಗೆ ಮತ್ತೆ ನೋವು ಬರ್ತಿತ್ತು. ನಿದ್ರೆ, ಊಟ ಎಲ್ಲ ಹೇಗೆ? ಅಂದ್ರೆ ನೀವು ಥೆರಪಿಗೆ ಬರೋಕ್ಕಿಂತ ಮುಂಚೆ ಊಟ ಹೇಗೆ ಮಾಡ್ತಿದ್ರಿ, ಇವಾಗ ಹೇಗೆ ಮಾಡ್ತಾ ಇದ್ದೀರಾ? ನಿದ್ರೆ ಕಡಿಮೆ ಆಯ್ತು. ನಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಥೆರಪಿಗೆ ಬಂದ್ಮೇಲೆ. ಊಟ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಮ್ಮನ ಜೋರಾಗಿ ಚಪ್ಪಾಳೆ ಹೊಡೀರಿ. ಗ್ಯಾಸ್ಟ್ರಿಕ್ ಕ್ಲಿಯರ್ ಆಗಿದೆಯಂತೆ. ನಾನು ಚೆನ್ನಾಗಿ ನಿದ್ರೆ ಮಾಡಬೇಕು ಅನ್ನೋ ಕಾರಣಕ್ಕೆ ಥೆರಪಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಈಗ ಫಸ್ಟ್ ಸ್ಟಾರ್ಟಿಂಗ್ ನೀವು ಬಂದಾಗ ಅಮ್ಮ ಅರ್ಧ ಗಂಟೆ ಮ್ಯಾಟ್ ಕೊಡ್ತಿದ್ವಿ, ಇದೆಲ್ಲ 5 ಮಿನಿಟ್ಸ್ 10 ಮಿನಿಟ್ಸ್ ಕೊಡ್ತಿದ್ವಿ. ಈ ವಾರದಲ್ಲಿ ನಿಮಗೆ ಸ್ಪೆಷಲ್ ಥೆರಪಿ ಆಗ್ತದೆ. ಆ ಸ್ಪೆಷಲ್ ಥೆರಪಿಗೆ ಎಷ್ಟೆಷ್ಟು ತಗೋತಾ ಇದ್ರಿ? ಏನೇನು ಸಿಕ್ತಿತ್ತು ನಿಮಗೆ ಸ್ಪೆಷಲ್ ಥೆರಪಿಲಿ? ಹೇಳ್ಬೇಕು. ಅದೇನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮ್ಯಾಟು, 7G, 5G, ರಿಫ್ಲೆಕ್ಸಾಲಜಿ, ಸ್ಟೀಮ್, ಅದೇ 7G. ನೀವು ಬೇರೆ ಟೈಮಲ್ಲಿ ತಗೊಳ್ಳುವಾಗ ಏನೇನು ತಗೋತಾ ಇದ್ರಿ? ಅಂದರೆ ನಾರ್ಮಲ್ ಥೆರಪಿಲಿ ಏನು ತಗೋತಾ ಇದ್ರಿ? ಆಪ್ಷನ್ನು 2 ಅಥವಾ 3 ಅಷ್ಟೇ ಸಿಕ್ತಿತ್ತು. ಈ ಸ್ಪೆಷಲ್ ಥೆರಪಿಲಿ ನಿಮಗೆ ಇಲ್ಲಿರುವಂಥ ಎಲ್ಲ ಥೆರಪಿನೂ ಸಿಗುತ್ತೆ, ಮತ್ತೆ ಟೈಮಿಂಗ್ಸು ಜಾಸ್ತಿ ಆಗುತ್ತೆ ಅಲ್ವಾ? ಆ ಥೆರಪಿಗೂ ಸ್ಪೆಷಲ್ ಥೆರಪಿಗೂ ಏನು ವ್ಯತ್ಯಾಸ ಅನ್ನಿಸ್ತು ನಿಮಗೆ? ನಾರ್ಮಲ್ ಥೆರಪಿಗಿಂತ ಸ್ಪೆಷಲ್ ಥೆರಪಿಲಿ ಅಮ್ಮನಿಗೆ ಮೈ ಮನಸ್ಸು 2 ಆರಾಮಾಗಿದೆಯಂತೆ, ಫುಲ್ ಹ್ಯಾಪಿ ಆಗಿದೆ ಅಂತೆ. ಯಾವುದು ನಿಮ್ಗೆ ಥೆರಪಿ ತುಂಬಾ ಇಷ್ಟ ಆಯ್ತು? ಮ್ಯಾಟು, 5G, 7G, ರಿಫ್ಲೆಕ್ಸಾಲಜಿ, ಯಾವುದು ಇಷ್ಟ ಆಯ್ತು ನಿಮಗೆ? 7G ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಿಮ್ಗೆ ಯಾಕೆ ಅನ್ನಿಸ್ತು? ಏನಕ್ಕೆ ಇಷ್ಟ ಆಯ್ತು? ಚೆನ್ನಾಗಿ ಬೇರೆ ಬರುತ್ತೆ. ನೀವು ಒಂದು 7,000 ಕಿಲೋಮೀಟರ್ ನಡೆದಾಗ ಎಷ್ಟು ಉಪಯೋಗ ಆಗುತ್ತೆ ಅಷ್ಟು ಉಪಯೋಗ ನಮ್ಮ 7Gಲಿ 10 ನಿಮಿಷ ತಗೊಂಡಾಗ ಆಗುತ್ತೆ. ಇದುವರೆಗೂ ನೀವು ಯಾವತ್ತೂ ಅಂಥ ಬೇವರು ನಿಮ್ಮ ಮೈಯಿಂದ ಹೊರಗಡೆ ಬಂದೇ ಇರಲಿಲ್ವೇನೋ. ಇಲ್ಲಿ 10 ನಿಮಿಷ 7G ತಗೊಂಡ್ರೆ ಅಷ್ಟು ಬೇರು ಆಚೆ ಹೋಗುತ್ತೆ. ಬೇರು ಆಚೆ ಹೋಗೋದು ಒಳ್ಳೇದೇ ಕೆಟ್ಟದಾ? ಒಳ್ಳೇದು. ಹಂಗಾಗಿ ನೋಡಿ, ನಿಮ್ಗೆ ಯಾವುದೇ ರೀತಿ ನೋವು ಬರ್ತಾ ಇದ್ದಂಗೆ, ನೋವು ಇಲ್ಲದೆ ಇದ್ದಂಗೆ ನಾವು ನ್ಯಾಚುರಲ್ ಆಗಿ ನಿಮ್ಮ ದೇಹದಲ್ಲಿರೋ ಕೆಟ್ಟ ಬೇರನ್ನ ಹೊರಗಡೆ ಹಾಕ್ತೀವಿ. ಅದು ನಮ್ಮ 7Gಯ ತಾಕತ್ತು. ಅದಕ್ಕೆ ಅಮ್ಮನಿಗೆ 7G ಇಷ್ಟ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮ ನಮ್ಮ ಥೆರಪಿ ಬಗ್ಗೆ, ನಮ್ಮ ಸರ್ ಮೇಡಮ್ ಬಗ್ಗೆ? ಏನು ಅನ್ನಿಸ್ತು ಥೆರಪಿ? ಏನು ಅನ್ನಿಸ್ತು? ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ನೋಡ್ತಾರೆ, ಮಗಳ ಥರನೇ ನೋಡ್ತಾರೆ. ಬೇರೆ ತುಂಬಾ ಚೆನ್ನಾಗಿ ಮೇಡಮು ಸರ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಬೇರೆ ಭಾವನೆನೇ ಬರಲ್ಲ ನಮಗೆ. ಇಲ್ಲಿ ಬಂದ್ರೆ ಖುಷಿಯಾಗಿರ್ತೀರಾ, ಆರಾಮಾಗಿರ್ತೀರಾ, ತುಂಬಾ ಹ್ಯಾಪಿಯಾಗಿರ್ತೀರಾ, ಆರೋಗ್ಯನೂ ಇರ್ತೀರಾ, ಹೊಂದ್ಕೋತೀರಾ. ಇಲ್ಲಿ ಬರೋರ್ಗೆ ಇಡೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮ? ಥೆರಪಿ ತಗೊಂಡ್ರೆ ಹೆಲ್ಪ್ ಆಗುತ್ತೆ, ಚೆನ್ನಾಗಿರ್ತೀರಾ.
ನೀವು ನಿಮಗೆ ಗೊತ್ತಿರೋರಿಗೆ ತೊಂದರೆ ಇರೋಂಥವ್ರಿಗೆ ಸಜೆಸ್ಟ್ ಮಾಡಿ, ಒಳ್ಳೆಯದಿದು. ಅಮ್ಮ ಹೇಳ್ತಾ ಇದ್ದಾರೆ ನ್ಯಾಚುರಲ್ ಥೆರಪಿ ಇದು, ಎಲ್ಲ ತೊಂದರೆಗಳಿರೋರು ಬನ್ನಿ, ಫ್ರೀ ಥೆರಪಿ, ಉಚಿತ ಥೆರಪಿ ಬನ್ನಿ ತಗೊಳ್ಳಿ, ಆರೋಗ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮನಿಗೆ ಜೋರ ಚಪ್ಪಾಳೆ. ಥ್ಯಾಂಕ್ ಯು ಅಮ್ಮ, ಚೆನ್ನಾಗಿ